ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದೇವೆ ಬೆಳಿಗ್ಗೆ ದೇವರ ದರ್ಶನ ಪಡೆಯಲು. ನೋಡಿ, ಈಗ ನಾವು ಇಲ್ಲಿಗೆ ಬಂದು ರೀಚ್ ಆಗಿ ಆಯ್ತು. ಈಗ ನಾವು ಒಳಗೆ ಎಂಟ್ರಿ ಕೊಡ್ತಾ ಇದ್ದೇವೆ. ತುಂಬಾ ರಶ್ ಇರಬಹುದು ಅಂತ ಕಾಣ್ತದೆ, ಗೊತ್ತಿಲ್ಲ ನಮ್ಗೆ. ಇಂದಿನ ದಿನ ರಾತ್ರಿ ಹಸ್ಬೆಂಡ್ ಹೇಳ್ತಿದ್ರು ಇಲ್ಲಿ ಕಟೀಲಿಗೆ ಹೋಗಿ ಬರುವ ಅಂತೇಳಿ. ಅವರಿಗೆ ಕೂಡ ಇಲ್ಲಿಗೆ ಬರುವುದಂದ್ರೆ ತುಂಬಾ ಖುಷಿ, ನಮ್ಗೆಲ್ಲರಿಗೂ ಕೂಡ ಅಷ್ಟೇ. ಆಮೇಲೆ ಚಿನ್ನುಗೆ ಲಾಸ್ಟ್ ಟೈಮ್ ಒಮ್ಮೆ ಹೊಟ್ಟೆ ನೋವು ಬಂದಿತ್ತು, ಅದು ಅವಳಿಗೆ ಫುಡ್ ಇನ್ಫೆಕ್ಷನ್ ಆದದು. ಸೊ ಆಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಚಿನ್ನುವಿನ ಆರೋಗ್ಯ ಸ್ಥಿರ ಆದ್ರೆ ನಾನು ಬಂದು ಕಟೀಲಿಗೆ ಬಂದು ಒಂದು ಹೂವಿನ ಪೂಜೆಯನ್ನು ಕೊಡ್ತೇನೆ ಅಂತೇಳಿ. ಸೊ ಹಾಗೆ ಹೂವಿನ ಪೂಜೆಯನ್ನು ಕೂಡ ಸಲ್ಲಿಸಲಿಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೇನೆ. ಎಷ್ಟೊಂದು ದೇವರ ಶಕ್ತಿ ಉಂಟು ನೋಡಿ. ಚಿನ್ನು ಮನೆಯಲ್ಲಿ ಹೊಟ್ಟೆ ನೋವಿಂದ ತುಂಬಾ ನೋವು ಅನುಭವಿಸಿದ್ಲು. ಅವಳಿಗಂತೇಳಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದದ್ದು ಅಷ್ಟೇ. ನಾನು ಕೂಡ್ಲೆ ಕಟೀಲ್ ದೇವಿಯನ್ನು ಸ್ಮರಿಸುತ್ತಾ ಇದ್ದೆ. ನೋಡಿ, ಇಮಿಡಿಯೇಟ್ ಅವಳಿಗೆ ಹೊಟ್ಟೆ ನೋವು ಗುಣ ಆಯ್ತು. ಅಷ್ಟೊಂದು ಶಕ್ತಿ ಇದೆ ಕಟೀಲ್ ಅಮ್ಮನಿಗೆ, ಹಾಗೂ ಪಾಸಿಟಿವ್ ವೈಬ್ ಕೂಡ ಸಿಗ್ತದೆ. ನೋಡಿ, ದೇವರ ದರ್ಶನಕ್ಕೆ ಬಿಕ್ಕು ಬಂದೆ, ಬಿಕ್ಕಿನ ಮರಿ. ದೇವರ ದರ್ಶನ ಒಳ್ಳೆ ರೀತಿಯಲ್ಲೆಲ್ಲ ಆಯ್ತು. ಅಲ್ಲಿಂದ ನಾವು ಭೋಜನ ಪ್ರಸಾದಕ್ಕೆ ಹೋದ್ವಿ. ಇಲ್ಲಿನ ಪ್ರಸಾದ ಉಂಟಲ್ವಾ, ನಾವು ಹೇಳುವುದಕ್ಕಿಂತ ನೀವು ಅನುಭವಿಸಬೇಕು. ಪ್ರಸಾದ ತಿನ್ನುವುದರಲ್ಲಿರುವ ರುಚಿ ಯಾವುದ್ರಲ್ಲಿ ಕೂಡ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಮಹಾಲಕ್ಷ್ಮಿಯನ್ನು ಕಣ್ತುಂಬ ನೋಡಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಎಂದು ನಾನು ತುಂಬ ಹೃದಯದಿಂದ ಹಾರೈಸುತ್ತೇನೆ. ನೋಡಿ, ಆನೆ ಇವತ್ತು ಬರ್ತಿದ್ದಾರೆ, ತುಂಬಾ ಚಂದ ಕಾಣ್ತಾ ಉಂಟು. ಯಾವಾಗಲೂ ಈಗ ನಾವು ನೋಡ್ಲಿಲ್ಲ ಆನೆಯನ್ನು, ಇವತ್ತು ಸ್ಪೆಷಲ್ ಆಗಿ ಕಾಣ್ತದೆ. ನೋಡಿ ನೋಡಿ ಮಾಡುದು ನೋಡಿ ಅಂತ ಆನೆ. ಸುಸ್ತಾಯ್ತು, ನಿತ್ತು 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 ಮಾಡುದು ಹಿಂದೆ ಅಂತ ಹೇಳಿ ಅಷ್ಟು ಬೇಕು ಅಂತ ಹೇಳಿದೆ. ಅಷ್ಟು ಅಂತ ಅಷ್ಟು ಅಂತ ಹೇಳುದು ಸಂಕಲ ಕೊಟ್ಟದಾಗ ನೋಡಿ. ಆಮೇಲೆ ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ನೋಡಿ. ಇಷ್ಟು ಏಜ್ ಆದರೂ ಕೂಡ ನಮ್ಮನ್ನು ನೋಡಿದ ತಕ್ಷಣವೇ ತುಂಬ ಖುಷಿಯಿಂದ ಬಂದು ಮಾತಾಡಿಸಿದ್ರು. ನಮಗೆ ಕೂಡ ತುಂಬ ಸಂತೋಷ ಆಯಿತು. ನಾನು ಕೇಳಿದೆ, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅಂತೇಳಿ. ಹಾಗೆ ಸ್ಕೂಲ್ ಟೀಚರ್ ಅಂತ ಹೇಳಿದರು. ಕೇಳಿ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿಗೆ ಕೂಡ ತುಂಬ ಹೃದಯದಿಂದ ಹಾರೈಸಿದ್ರು. ಊಟ ಎಲ್ಲ ಗಮ್ಮತ್ತ ಆಯ್ತಾ? ಇಲ್ಲಿ ಕಟೀಲ್ ದೇವಸ್ಥಾನದ ಊಟ ಅಂದರೆ ಖುಷಿ ಆಗ್ತದೆ. ನಮ್ಮದು ಊಟ ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋದು, ಸ್ವಲ್ಪ ಕುತ್ಕೊಂಡು ಅವರೆಲ್ಲ ದೇವರನ್ನು ನೋಡಿ ಮನಸ್ಸಿಗೆ ಸಂತೋಷ ಆಯಿತು. ದೇವರನ್ನು ನೋಡಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ನಾವೀಗ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೇವೆ. ಇಲ್ಲಿ ದೇವಸ್ಥಾನದ ಹತ್ತಿರದಲ್ಲಿ ಒಂದು ಸ್ಟಾಲ್ ಬಂದಿತ್ತು, ಬೇರೆ ಬೇರೆ ರೀತಿಯ ಉತ್ಪನ್ನಗಳು ಕೂಡ ಇತ್ತು. ಸೊ ನಾವು ಇಲ್ಲಿಂದೆಲ್ಲ ಕೆಲವು ಪರ್ಚೇಸ್ ಮಾಡಿದೆವು. ನೋಡ್ಬೇಕು ಒಳ್ಳೇದುಂಟಾ ಇಲ್ವಾ ಅಂತ ಹೇಳಿ. ಮತ್ತೆ ನಮ್ಮ ಮನೆ ಹೋಮ್ ಪ್ರಾಡಕ್ಟ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಅವಾಗ ಯಾವುದು ಬರುವಂತ ಹೊರಟಿದ್ದು ಕಡೆಗೆ ಬಂದರೆ ಇಲ್ಲಿ ಒಂದು ಅಂಬಡೆ ಮತ್ತು ಗೋಳಿಗೆ ತಿನ್ನುವುದು ಕ್ರಮ. ಐಸ್ ಕ್ರೀಮ್
ಬರಲೇಬೇಕು. 2 ಚಾ ಎಕ್ಸ್ಟ್ರಾ ಗ್ಲಾಸ್ ಬೇಕು. ಇದೆಲ್ಲ ಬಿಸಿ ಬಿಸಿ ಉಂಟು. ಮಾಡಿ ಕೊಡೋದು ಇಷ್ಟು ಬಿಸಿ ಉಂಟು. ಗಂಟೆ ನೋಡಿ, ಗಂಟೆಗೆ ನನ್ನ ನೋಡಿ ಎಲ್ಲ ಆಫ್ ಆಯಿತು. ಹೊರಡುವಲ್ಲ, ಇನ್ನು ಹೊರಡುದು ಮನೆಗೆ. ಇನ್ನು ನಮ್ಮ ಪಯಣ ಮಂಗಳೂರಿಗೆ. ಮಂಗಳೂರು ಏನಾದ್ರು ಪಾರ್ಸೆಲ್ ಕೊಂಡೋಗ್ಲಿಕ್ಕೆ ಉಂಟಾ? ನೋಡ್ಬೇಕು ಏನಂತೇಳಿ. ಇನ್ನು ನಾವು ಮುಟ್ಟುವಾಗ ತುಂಬಾ ಲೇಟ್ ಆಗ್ತದೆ. ಇನ್ನು ನೋಡುವ ನಮ್ಮ ಪಯಣ ಈಗ ಮಂಗಳೂರಿಗೆ, ನಮ್ಮ ಮನೆಗೆ ಹೋಗುವ. ನಾವು ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ ಮಾಡಿದ್ವಿ ಫ್ರೆಂಡ್ಸ್, ನಾನು ಮತ್ತೆ ಅಕ್ಕ. ರಾತ್ರಿ ಮನೆಯಲ್ಲಿ ಸ್ವಲ್ಪ ಫುಡ್ ಮಾಡ್ಲಿಕ್ಕೆ ಕಷ್ಟಲ್ಲ, ಈಗ ಹೋಗಿ ಸ್ವಲ್ಪ ಟಯರ್ಡ್ ಆಗ್ತದೆ ಎಲ್ಲ, ಸ್ವಲ್ಪ ವಿಶ್ರಾಂತಿ ಬೇಕಲ್ಲ. ಹಾಗೆ ನಾವು ಫುಡ್ಡಿಗೆ ಆರ್ಡರ್ ಮಾಡಿದ್ದೇವೆ ರಾತ್ರಿಗೆ. ಹಾಗೆ ಫುಡ್ಡಿಗೆ ಬಂದಿದ್ದೇನೆ ಇಲ್ಲಿ ಹೋಟೆಲಲ್ಲಿ. ನಮ್ದು ಆಲ್ ಟೈಮ್ ಫೇವರೇಟ್ ರೆಸ್ಟೋರೆಂಟಿಗೆ. ಯಾಕೆ ಹೇಳಿದ್ರೆ ಇನ್ನು ಮನೆಗೆ ಹೋಗಿ ಟಯರ್ಡ್ ಆಗ್ತದೆ. ಈಗಲೇ ಲೇಟ್ ಆಯ್ತು. ಇನ್ನು ಇಲ್ಲಿಂದ ಸ್ವಲ್ಪ ಮನೆಗೆ ರೀಚ್ ಆಗುವಾಗ ಸ್ವಲ್ಪ ಲೇಟ್ ಆಗ್ತದೆ, ಮತ್ತೆ ಟಯರ್ಡ್ ಆಗ್ತದೆ ಎಲ್ಲರಿಗೂ ಕೂಡ. ಸೊ ಅದಕ್ಕೆ ಫುಡ್ ಆರ್ಡರ್ ಮಾಡಿ ಬಂದೆ. ಈಗ ಚಿನ್ನಿಗೆ ಸ್ಪ್ರೈಟ್ ಬೇಕಂತ ಹೇಳಿದ್ರು, ಅದಕ್ಕೆ ಸ್ಪ್ರೈಟ್ ತಗೊಂಡು ಬಂದಿದ್ದೇನೆ. ಇವಳ ಅವಸ್ಥೆ ನೋಡಿ, ಇವಳನ್ನು ನೋಡಿ, ಇವಳನ್ನು ಸ್ಪ್ರೈಟ್ ಹೇಳಿ ಇವರು ಕುಡಿತಿತ್ತು. ಡ್ಯಾಡಿ ಅಮ್ಮ ಸ್ಪ್ರೈಟ್ ಬೇಕು ಹೇಳಿದ್ರು, ಅಮ್ಮ ಸ್ಪ್ರೈಟ್ ಬೇಕು, ಬರೋ ಸ್ಪ್ರೈಟ್ ಸ್ಪ್ರೈಟ್ ಅಮ್ಮ ಹೇಳಿದ್ರು. ಅದಕ್ಕೆ ನಾನು ತಂದೆ ಸ್ಪ್ರೈಟ್. ನೋಡ ನೀ ಕುಡಿತಿದ್ದಿ, ನಿನ್ನೆ ನಿತ್ಯ ಮಾಡಿಕೊಂಡಿದ್ದೆ. ಆಗ ಸಿಗ್ನಲ್ ಸ್ವಲ್ಪ ಕಣ್ಣು ಕೂರಿದೆ, ಕಣ್ಣು ಸುಮ್ಮನೆ ಮುಚ್ಚಿದೆ. ಅಮ್ಮ ಹೇಳುದು, ಸ್ವೀಟಿ ನೀವೆಲ್ಲ ನಿದ್ದೆ ಮಾಡಿದ್ರಲ್ಲ, ಅಮ್ಮ ಹೇಳುದು ಅಂತ. ಅದನ್ನು ಹೇಳಿ ನಂಗೆ ಹೆದರಿ ಆಗ್ತದೆ, ಡ್ಯಾಡಿ ನಿದ್ದೆ ಮಾಡಿದ್ರು ಅಂತ ಕಾರಲ್ಲಿ. ಇವರು ಇಲ್ಲಿ ಸಿಗ್ನಲ್ ಅಲ್ಲಿ ಕಣ್ಣು ಕೂರಿದೆ, ಎಂತ ಅವಸ್ಥೆ. ಕಣ್ಣು ಈಗ ತೂಗ್ತಾ ಇದ್ದಾರೆ. ಸಿಗ್ನಲ್ ಅಲ್ಲಿ ಬಂದಾಯ್ತಲ್ಲ, ಕಾರನ್ನು ಸ್ಟಾರ್ಟರ್ ಇಟ್ಟುಕೊಂಡು ಮಲಗಿದೆ ಅಲ್ಲಿಗೆ, ಹ್ಯಾಂಡ್ ಬ್ರೇಕ್ ಹಾಕಿದ್ದು. ವಿಷಯ ಎಂತ ಗೊತ್ತುಂಟಾ, ಅಲ್ಲಿ ಸಿಗ್ನಲ್ ಅಲ್ಲಿ ನಿದ್ರೆಗೆ ಜಾರಿದ ಯುವರಾಜ ನೋಡಿ, ನಮ್ಗೆ ತಲೆ ಬಿಸಿ ಆಗಿದೆ. ಸಿಗ್ನಲ್ ಆಯ್ತು, ನಿದ್ರೆ ಬರ್ತಿದ್ದರಿಂದ ಪಾಯಸದಿಂದ ಅಲ್ಲ, ಪಾಯಸದಿಂದ ಬಂದದ್ದು. ಹಾಗೆ ಸ್ವಲ್ಪ ಅಮಲ ಆಯ್ತು ಪಾಯಸದಿಂದ ಕೂಡಲೇ. ಹಾಗೆ ಸ್ವಲ್ಪ ನಿದ್ರೆ ಬರ್ತಾ ಇತ್ತು ಹಂಗೆ ಬರುವಾಗ. ಹಾಗೆ ಇಲ್ಲಿ ಸಿಗ್ನಲ್ ನಾ ಬರುವಾಗ ಸಿಗ್ನಲ್ ಆಗಿದೆ KPT ಹತ್ರ. ಹಾಗೆ ಗಾಡಿಯನ್ನು ಅಲ್ಲಿ ಬಂದ್ ಮಾಡಿ ಅಲ್ಲಿ ಸ್ವಲ್ಪ ಕಣ್ಣು ಕೂರಿದೆ. ಆಮೇಲೆ ಇವಳು ಬೊಬ್ಬೆ ಹಾಕಿ ಶುರು ಮಾಡಿದ್ಲು, ಸ್ವೀಟಿ ಚಿನ್ನು ಹೇಳು ಡ್ಯಾಡಿ ನಿದ್ದೆ ಮಾಡಿದಾರೆ ಅಂತ. ಅಷ್ಟೊತ್ತಿಗೆ ಅಲ್ಲಿ ಸಿಗ್ನಲ್ ಬಿಟ್ಟಿತ್ತು, ಮತ್ತೆ ಸ್ಟಾರ್ಟ್ ಮಾಡಿ. ನಾನು ಕಂಗಾಲಿ, ಹಿಂದೆ ಈ 2 ಮಕ್ಕಳು ನಿದ್ದೆ ಮಾಡಿದ್ದಾರೆ ನೋಡಿ. ಅದಕ್ಕೆ ಇವತ್ತು ನಾವು ಲಿಂಬೆಳಿ ತರಲಿಲ್ಲ. ಯಾವ ಲಿಂಬೆಳಿ ತರೋದು ನಾನು ನಿದ್ದೆ ಬರೋದಕ್ಕೆ? ಅದು ಒಂದು ಇದಿರ್ತದೆ, ಲಿಂಬೆಳಿ ಅಂದ್ರೆ ನಿದ್ದೆ ಬರೋದಿಲ್ಲ. ನಿದ್ದೆ ಬರುವಾಗ ಸ್ವಲ್ಪ ಬಾಯಿ ಹಾಕಿದ್ರೆ ಹುಳಿ ಆಗ್ತಲ್ಲ, ನಿದ್ದೆ ಸ್ವಲ್ಪ ಹೋಗ್ತದೆ. ಒಂದು ಅಲ್ಲಿ ತಿಂದುಕೊಂಡು ಹೋಗುದು. ಹಾಗೆ ಈಗ ಎಂತ ಮಾಡ್ಬೇಕು ನಾನು ನೋಡಿ, ಇವರನ್ನು ಹೇಗೆ ಸಹಿಸಿಕೊಳ್ಬೇಕು ನಾನು ಒಬ್ಬಳೆ. ಹಿಂದೆ ಇದ್ದು ಲಾಂಗ್ ಡ್ರೈವಿಂಗ್ ಎಲ್ಲ ಆಗುದಿಲ್ಲ ನನಗೆ. ಲಾಂಗ್ ಡ್ರೈವಿಂಗ್ ನಿದ್ದೆ ಬರ್ತದೆ ಜಾಸ್ತಿ. ಯಾವಾಗ ಲಾಂಗ್ ಡ್ರೈವಿಂಗ್ ಹೋಗುವಾಗ ಇವರಿಗೆ ಒಂದು ಅರ್ಧ ಗಂಟೆ ಕೊಡ್ಬೇಕು, ಮಧ್ಯಾಹ್ನ ನಿದ್ದೆ ಮಾಡಿ. ಮಧ್ಯಾಹ್ನ ರೆಸ್ಟ್ ಕೊಡ್ಬೇಕು. ಮಧ್ಯಾಹ್ನ ಒಂದು ಊಟದ ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ನಿದ್ದೆ ಮಾಡಿದ್ರೆ ಮತ್ತೆ ಕ್ಲೀನ್ ಆಗ್ತದೆ. ಮತ್ತೆ ನಿದ್ದೆ ಮಾಡಿದ್ರೆ ಆಗುದಿಲ್ಲ. ಶೂಟ್ ಮಾಡ್ಬೇಕು. ನಾನು ಇಲ್ಲಿ ಎದ್ರೆ ಕಂಗಲಾಗಿದ್ದೇನೆ ಹೆಂಡತಿ ನೋಡಿ. ಹೇಳು ಬೊಬ್ಬೆ ಆಗ್ತಾ ಇದ್ದಲ್ಲ, ಎಂತಕ್ಕೆ ಬೊಬ್ಬೆ ಆಗುದು ಅಂತ ನೋಡ. ಸ್ವಲ್ಪ ನೋಡ, ಅಲ್ಲಿ ಸಿಗ್ನಲ್ ಓಪನ್ ಆಗಿ ಐತೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿ ಹೋದೆ. ಎಲ್ಲರೂ ಹೋಗ್ತಾ ಇದ್ದಾರೆ, 2 ಮಕ್ಕಳು ಮಲಗಿದ್ದಾರೆ. ನಾನು ಕಂಗಲಾಗಿದ್ದೇನೆ. ನನ್ನ ಅವಸ್ಥೆ ಎಂತ ಮಲಗಬೇಕಿತ್ತು. ತುಂಬಾ ಫ್ರೆಂಡ್ಸ್ ಟೆನ್ಷನ್ ಆಗಿದೆ ನನಗೆ. ತುಂಬಾ ಬೆಳಗಿಂದಲೇ ಟೆನ್ಷನ್ ಆಗಿದೆ ನನಗೆ. ಇವತ್ತಿನ ದಿನವೇ ನನಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಆಯ್ತು ನನಗೆ. ಆದ್ರೂ ಇವರನ್ನು ಒಂದು ಖುಷಿ ಆಯ್ತು. ನಾವು ಒಂದು ಅಲ್ಲ, ನಮಗೆ ಒಂದು ಖುಷಿ ಆಯ್ತು ದೇವರಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ. ಸಾರಿ, ನಾವು ಹೋಗಿ ದೇವರಿಗೆ ಖುಷಿ ಆದ್ದಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿ ನಮಗೆ ಖುಷಿ ಆಯ್ತು. ಯಾವ ಇದ್ರಲ್ಲಿ ಇದ್ದಾರೆ ಗೊತ್ತಾಯ್ತಲ್ಲ. ಇವರನ್ನು ಹೆಂಡತಿ ಹೇಗೆ ಸಹಿಸಿಕೊಳ್ಬೇಕು ನೋಡಿ, ಏನೆಲ್ಲ ಮಾತಾಡ್ತಿದ್ದಾರೆ, ಎಲ್ಲೆಲ್ಲಿ ಮಲಗ್ತಾರೆ. ನಿದ್ದೆ ಮೂಡಲಿದ್ದೇವೆ ನಾವೀಗ, ಸ್ವಲ್ಪ ನಿದ್ದೆ ಮೂಡಲಿದ್ದೇವೆ. ಒಂದು ಅರ್ಧ ನಿದ್ದೆ ಆದ್ರೆ ಫುಲ್ ಕ್ಲೀನ್ ಫ್ರೆಶ್. ಕಂಡಲ್ಲಿ ಶೂಟ್ ಮಾಡ್ಬೇಕು ಅಲ್ಲ ಚಿನ್ನು ಮತ್ತು ಫಿಸಿಟಿ ಒಳ್ಳೆ ನಿದ್ರೆ. ಅಲ್ಲಿಂದ ಒಳ್ಳೆ ಪಾಯಸ ತಾರಿ ತಿಂದಿದ್ದಾರೆ. ಇವಳು ಹೇಳ್ತಾಳೆ, ನನ್ನ ಎದೆಯನ್ನು ಕೈಯಲ್ಲಿಟ್ಟು ಬಂದಿಯ ನಾನು ನಿಮ್ಮೊಟ್ಟಿಗೆ ಡ್ರೈವ್ ಅಲ್ಲಿ ನಿದ್ದೆ ಮಾಡ್ಕೊಂಡಿದ್ದೀರಿ ಅಂತ. ನಾನು ಅಲ್ಲಿಂದ ಜೀವವನ್ನು ಕೈಯಲ್ಲಿ ಆಗ್ತದ, ಜೀವವನ್ನು ಕೈಯಲ್ಲಿ ಹಿಡಿದು ಬಂದೇನೆ. ಜೀವನ ಕೈಯಲ್ಲಿ ಪಾಯಸ ಎಂತ ಅಮಲ್ ಅಂತ ನಂಗೆ ಗೊತ್ತಿಲ್ಲ. ಪಾಯಸದ ಅಮಲ್ ಅಂತ ಹೇಳ್ತಾರೆ. ಇಲ್ಲಿಗೆ ಇದ್ದೇವೆ, ವೇಟ್ ಮಾಡ್ತಿದ್ದೇವೆ. ಫುಡ್ಡಿಗೆ ಒಂದು ಪಾರ್ಸೆಲ್ ಕೊಟ್ಟು ಈಗ ಬರ್ತದೆ. ಮನೆಗೆ ಹೋಗಿ ಇನ್ನು ಟಯರ್ಡ್ ಆಗ್ತದಲ್ಲ, ಸೊ ಇಲ್ಲಿಂದ ಎಲ್ಲ ಕೊಂಡೋಗ್ತೇವೆ. ಆಯ್ತಾ ಪಾರ್ಸಲ್? ಈಗ
ಎಂತ ಉಂಟದು? ಅದರಲ್ಲೆಲ್ಲ ಉಂಟು. ನಿಂಗೆ ಎಂತ ಉಂಟು, ಎಂತ ಬೇಕು ಎಲ್ಲ ಒಂದೇನು ನಿಂಗೆ. ಎಲ್ಲ ಎರಡೆರಡು ಐಟಮ್ ನಿಂಗೆ ಎಷ್ಟು ಬೇಕಾದ ತಿನ್ಬಹುದು. ಅದು ಜಾಲಿ ಮಾಡಿ ರಾತ್ರಿ ಇಡೀ ತಿಂದು ಜಾಲಿ ಮಾಡ್ಬೋದು. ಈಗ ಸರಿ ಇದ್ದೀರಲ್ಲ, ಮುಖ ಎಲ್ಲ ತೊಳೆದು ಬಂದದಲ್ಲ? ಮುಖ ಎಲ್ಲ ಫ್ರೆಶ್. ಅದು ಯಾವ್ದು ಯಾವ್ದ್ರಲ್ಲಿ ಕೊಲ್ದದ್ದು? ಲಿಂಬೆ ಹಣ್ಣಲ್ಲಿ ಅಲ್ಲಪ್ಪ, ಒಂದು ಅರ್ಧ ಲಿಂಬೆ ತೆಗಿಬೇಕು ವಾಪಸ್ ಬಾಯಲ್ಲಿ ತಿಂದುಕೊಂಡು ಹೋಗ್ಲಿಕ್ಕೆ ಬೇಡಲ್ಲ. ಅರ್ಧ ಲಿಂಬೆ ಇಡೀ ಕಣ್ಣಿಗೆಲ್ಲ ಉಜ್ಜಿಕೊಂಡು ಫುಲ್ ಚಂದ ತೊಳ್ದೆ, ಮುಖ ಹಾಕಿ ಫುಲ್ ತೊಳೆದು ಕ್ಲೀನ್ ಮಾಡಿ ಬಂದೆ. ಓಕೆ ಓಕೆ, ರೈಟ್ ಪೋಯ್.